ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 15, ಪುಟ ಸಂಖ್ಯೆ 94. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆ ಸಮಯದಲ್ಲಿ ನನಗೆ ಪತ್ನಿಯು ಆಲದ ಮರಕ್ಕೆ ಸಮಾನಳಾಗಿ ಕಾಣಿಸುತ್ತಿದ್ದಳು ಮತ್ತು ದಟ್ಟವಾದ ನೆರಳಿನಂತೆ ನನ್ನ ಹಿಂದೆ ನಿಂತುಕೊಂಡಿದ್ದಳು. ಇಡೀ ಸಮಾಜವು ಒಂದು ಮರುಭೂಮಿಯಂತೆ ಕಾಣುತ್ತಿತ್ತು. ಅಲ್ಲಿ ಬಿಸಿಲೋ ಬಿಸಿಲು. ಆ ಮರುಭೂಮಿಯಲ್ಲಿ ನನ್ನ ಪತ್ನಿಯೊಬ್ಬಳೇ ನನ್ನ ಆತ್ಮದ ಏಕೈಕ ಆಸರೆಯಾಗಿದ್ದಳು. ಆ ಆಸರೆ ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಸಮಾಜವು ನನ್ನ ಬಗ್ಗೆ ಏನು ಯೋಚಿಸುತ್ತಿದೆ ಎಂಬುದರ ಪರಿವೇ ನನಗಿರಲಿಲ್ಲ. ನಾನು ಸಾಮಾನ್ಯವಾಗಿ ಜನಗಳ ಮಧ್ಯೆ ಹೋಗುತ್ತಿರಲಿಲ್ಲ. ಯಾರೊಬ್ಬರನ್ನು ನನ್ನ ಹತ್ತಿರ ಬರಲು ಬಿಡುತ್ತಿರಲಿಲ್ಲ. ಏಕೆಂದರೆ ಯಾರೇ ಆಗಲಿ ಸ್ವಲ್ಪ ಪರಿಚಯವಾದರೂ ನನ್ನನ್ನು ಮೊದಲು ಕೇಳುವ ಪ್ರಶ್ನೆ, ಎಲ್ಲಿ ಕೆಲಸ ಮಾಡುತ್ತಿರುವಿರಿ ಎಂದು. ಆ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿರಲಿಲ್ಲ. ಪ್ರಾಯಶಃ ಇದರಿಂದಲೇ ನಾನು ಮನುಷ್ಯರಿಂದ ದೂರವೇ ಇದ್ದು ಬಿಡುತ್ತಿದ್ದೆ. ಯಾವಾಗಲೂ ನನಗೆ ಅನಿಸುತ್ತಿತ್ತು, ಇಂತಹ ಪ್ರಶ್ನೆಯನ್ನು ಯಾರು ನನ್ನನ್ನು ಕೇಳಬಾರದೆಂದು. ನಾನು ಯಾವ ಮಾರ್ಗದಲ್ಲಿದ್ದೆನೋ ಆ ಮಾರ್ಗದಲ್ಲಿ ಯಾರಿಗೂ ಯಾವುದೇ ರೀತಿಯಾದ ಅಭಿರುಚಿ ಇರಲಿಲ್ಲ. ಜನಗಳ ದೃಷ್ಟಿಯಲ್ಲಿ ಇದೆಲ್ಲ ಕೆಲಸ ಮಾಡದಿರುವುದಕ್ಕೆ ಬೂಟಾಟಿಕೆಯೆಂದು, ನಾನು ಸೋಮಾರಿಯೆಂದು, ಕೆಲಸ ಮಾಡಲು ಇಷ್ಟಪಡುತ್ತಿಲ್ಲವೆಂದು ಅಂದುಕೊಳ್ಳುತ್ತಿದ್ದರು. ಇಂತಹ ವಿರೋಧಾಭಾಸಗಳ ವಾತಾವರಣವನ್ನು ನಾನು ಸಮಾಜದಲ್ಲಿ ಅನುಭವಿಸುತ್ತಿದ್ದೆ. ನನ್ನ ಪತ್ನಿ ಮಕ್ಕಳು ವ್ಯವಸ್ಥಿತ ರೀತಿಯಲ್ಲಿರುತ್ತಿದ್ದರು. ನಾನು ಸರಳವಾಗಿ ಪಾಯ್ಜಾಮು ಕುರ್ತದಲ್ಲಿ ಯಾವಾಗಲೂ ಇರುತ್ತಿದ್ದೆ. ನಾನು ಈ ಪರಿವಾರದಲ್ಲಿದ್ದೇನೆಂದು ನನಗೆ ಅನಿಸುತ್ತಿರಲಿಲ್ಲ. ಹೇಗೆ ಯಾವುದೋ ಒಂದು ನಗರದ ಪರಿವಾರದಲ್ಲಿ ಹಳ್ಳಿಯ ಸಂಬಂಧಿಯು ಬರುತ್ತಾನೆ, ಇರುತ್ತಾನೆ, ಹೋಗುತ್ತಾನೆಂಬ ರೀತಿಯಲ್ಲಿದ್ದೇನೆಂದು ಅನಿಸುತ್ತಿತ್ತು. ನನ್ನನ್ನು ಯಾರೂ ಹೆಚ್ಚಾಗಿ ಗುರುತಿಸುತ್ತಿರಲಿಲ್ಲ. ಪರಿಸ್ಥಿತಿಗಳು ಮನುಷ್ಯನನ್ನು ಹೇಗೆ ಪರಿಪಕ್ವಗೊಳಿಸುವುದೆಂದು ಹೇಳುವ ಹಾಗೆ ಒಂದು ದಿನ ನಾನು ನನ್ನ ದೊಡ್ಡ ಮಗನನ್ನು ಕರೆದುಕೊಂಡು ರೈಲಿನಲ್ಲಿ ಹೋಗುತ್ತಿದ್ದೆ. ಆಗ ಮಗನು, ಅಪ್ಪ, ನನಗೆ ಹಸಿವಾಗುತ್ತಿದೆ, ನಿಮ್ಮ ಕಿಸೆಯಲ್ಲಿ ಹಣವಿದ್ದರೆ. ನನಗೆ ಆ ದಿನ ಕಣ್ಣಲ್ಲಿ ನೀರು ಬಂತು. ಏಕೆಂದರೆ ನಾನು 4 ಆಣೆಯ ಅವಲಕ್ಕಿಯನ್ನು ಕೊಡಿಸಲಾಗದಂಥ ಸ್ಥಿತಿ ಏನೂ ಇರಲಿಲ್ಲ. ಆದರೂ ಅವನಿಗೆ ನನ್ನ ಬಳಿ 4 ಆಣೆಯೂ ಕೂಡ ಇದೆಯೋ ಇಲ್ಲವೋ ಎಂಬ ಅನುಮಾನವಾಗಿತ್ತು. ಅಂದರೆ ನನ್ನ ಸ್ಥಿತಿಯನ್ನು ನನ್ನ ಮಗನು ತಿಳಿದಿದ್ದ. ಎರಡನೆಯದಾಗಿ, ತಂದೆ ತಾಯಿಯವರು ಕೂಡ ಹೇಳುವುದು ಸರಿಯಾಗಿಯೇ ಇತ್ತು. ನಾನು ತಾಯಿ ತಂದೆಯವರ ಒಬ್ಬನೇ ಮಗನಾಗಿದ್ದೆ, ದೊಡ್ಡವನಾಗಿದ್ದೆ, ವಿದ್ಯಾವಂತನಾಗಿದ್ದೆ ಮತ್ತು ಒಳ್ಳೆಯ ಹುದ್ದೆ ಇದ್ದ ಕೆಲಸವನ್ನು ಮಾಡಿದ್ದೆ. ಅನುಭವಸ್ಥನಾಗಿದ್ದೆ, ಆರೋಗ್ಯವಾಗಿದ್ದೆ, ದಷ್ಟಪುಷ್ಟನಾಗಿದ್ದೆ. ಈಗ ನಾನು ಕೆಲಸ ಮಾಡುವುದಿಲ್ಲವೆಂದು ಹೇಳಿದಾಗ ಅವರಿಗೆ ಬೇಸರವಾಗುವುದು ಸಹಜವೇ. ನಾನು ಯಾವುದಾದರೂ ಒಂದು ದೊಡ್ಡ ರೋಗಕ್ಕೆ ಗುರಿಯಾಗಿದ್ದಿದ್ದರೆ, ಅಂಗಹೀನನಾಗಿದ್ದಿದ್ದರೆ ಆ ಮಾತು ಬೇರೆ ಇತ್ತು. ಆದರೆ ಅಂತಹ ಕಾರಣವ್ಯಾವುದೂ ಇರಲಿಲ್ಲ. ನನಗೆ ಸಾವು ಉಂಟಾಗಿದ್ದರೆ ನನ್ನ ಪತ್ನಿಯ ವೈಧವ್ಯದ ರೂಪದಿಂದಲಾದರೂ ಸಮಾಜದ ಸಹಾನುಭೂತಿ ಸಿಗುತ್ತಿತ್ತು. ಆದರೆ ನಾನು ಒಳ್ಳೆಯ ಆರೋಗ್ಯವಂತನಾಗಿದ್ದರೂ ಕೂಡ ಸಂಪಾದನೆ ಮಾಡುತ್ತಿರಲಿಲ್ಲ ಮತ್ತು ಅವಳು ನನಗೆ ಸಂಪಾದನೆ ಮಾಡಲು ಹೇಳುತ್ತಿರಲಿಲ್ಲ. ಇದೆಲ್ಲವನ್ನು ನೋಡಿ ತಂದೆಯವರು ಬಹಳ ಕೋಪ ಮಾಡಿಕೊಳ್ಳುತ್ತಿದ್ದರು. ಅವಳು ಅವರಿಗೆ ಹೇಳುತ್ತಿದ್ದಳು, ಅವರು ಸಂಪಾದನೆ ಮಾಡುವುದಕ್ಕಾಗಿ ಹುಟ್ಟಿಲ್ಲ. ಅವರು ಏನನ್ನು ಸಂಪಾದನೆ ಮಾಡಲಿರುವರೋ ಅದನ್ನು ನಾನಾಗಲಿ ನೀವಾಗಲಿ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ಅವರ ವಿಷಯವನ್ನೇ ಬಿಟ್ಟು ಬಿಡಿ. ನನ್ನ ಪತ್ನಿಗೆ ಅವಳ ತಂದೆ ತಾಯಿಯವರಿಂದ, ಅಕ್ಕ ತಂಗಿಯವರಿಂದಲೂ ಕೂಡ ಮಾತುಗಳನ್ನು ಕೇಳಬೇಕಾಗಿತ್ತು. ಪಾಪ, ಅವಳು ಎಲ್ಲರ ಮಾತನ್ನು ಕೇಳುತ್ತಿದ್ದಳು. ಆದರೂ ಅವಳು ಕಣದಲ್ಲಿ ದೃಢ ನಿಶ್ಚಯದಿಂದಿದ್ದಳು.
ಅವಳ ಆ ನಿಶ್ಚಯವೇ ನನಗೆ ಪ್ರೋತ್ಸಾಹವನ್ನು ಕೊಡುತ್ತಿತ್ತು. ನಾನು ಆಲೋಚಿಸುತ್ತಿದ್ದೆ, ನಾನು ಗಂಡಸಾಗಿ ಕೆಲವೇ ದಿನಗಳ ಕಾಲವೂ ಕೂಡ ಸಹಿಸಲಾಗುತ್ತಿಲ್ಲ. ಅಂತಹುದರಲ್ಲಿ ಅವಳು ಹೆಂಗಸಾಗಿ ನಿರಂತರವಾಗಿ ಇವೆಲ್ಲವನ್ನು ಸಮಾಜದಲ್ಲಿದ್ದುಕೊಂಡು ಸಹಿಸುತ್ತಿದ್ದಾಳೆ. ನಾನು ನನ್ನ ಪತ್ನಿಯನ್ನು ಮೊದಲಿನಿಂದಲೂ ಬಹಳ ಪ್ರೀತಿಸುತ್ತಿದ್ದೆ. ಯಾವಾಗ ಅವಳು ನನ್ನ ಗುರು ಕಾರ್ಯಗಳಲ್ಲಿಯೂ ಸಹಾಯ ಮಾಡಲು ಪ್ರಾರಂಭಿಸಿದಳೋ ಅಂದಿನಿಂದ ನನ್ನ ಮನಸ್ಸಿನಲ್ಲಿದ್ದ ಆ ಪ್ರೀತಿಯ ಜೊತೆಗೆ ಗೌರವವೂ ನಿರ್ಮಾಣವಾಯಿತು. ಯಾವ ದೃಢ ನಿಶ್ಚಯದಿಂದ ನನ್ನ ಜೊತೆಗಿದ್ದಳೋ ಅದನ್ನು ನೋಡಿ ನಾನು ಕೂಡ ಆಶ್ಚರ್ಯಚಕಿತನಾಗುತ್ತಿದ್ದೆ. ಎಷ್ಟು ವಿಶ್ವಾಸದಿಂದ ಅವಳು ಜೀವನ ಮಾಡುತ್ತಿದ್ದಳು. ನಾನು ಅವಳ ಜೀವನದಲ್ಲಿ ಎಂದಿಗೂ ಹತಾಶಳಾಗಿದ್ದುದನ್ನು ನೋಡಿಲ್ಲ. ನಾವು ನಮ್ಮ ಹತ್ತಿರ ಏನು ಇರುವುದಿಲ್ಲವೋ ಅದು ಬೇರೆಯವರ ಹತ್ತಿರವಿದ್ದಾಗ ಮನುಷ್ಯ ತನಗೆ ತಾನೇ ಆ ಕಡೆ ಆಕರ್ಷಿತನಾಗುತ್ತೇವೆ. ನಾನು ಕೂಡ ಇದೇ ಕಾರಣದಿಂದ ಅವಳ ಕಡೆಗೆ ಆಕರ್ಷಿತನಾಗುತ್ತಿದ್ದೆ. ನಾನು ಆಲೋಚಿಸುತ್ತಿದ್ದೆ, ಅವಳು ಒಂದು ವೇಳೆ ಇಲ್ಲಿರದೆ ಹೋಗಿದ್ದರೆ ನಾನು ಕೂಡ ಎಂದಿಗೂ ಈ ಸಮಾಜದಲ್ಲಿ ಬರುತ್ತಿರಲಿಲ್ಲ. ನನ್ನ ಎಲ್ಲ ಸಂಬಂಧಿಕರು ನನಗಿಂತಲೂ ಹೆಚ್ಚಾಗಿ ನನ್ನ ಹೆಂಡತಿಗೆ ಬೈಯುತ್ತಿದ್ದರು. ಅವರು ಹೇಳುತ್ತಿದ್ದರು, ನೀನೇ ಅವನನ್ನು ಈ ದಾರಿಯಲ್ಲಿ ಹೋಗಲು ಪ್ರೋತ್ಸಾಹ ಮಾಡುತ್ತಿದ್ದೀಯ. ಒಂದು ವೇಳೆ ಅವನು ಈ ರೀತಿಯವನಾಗಿದ್ದರೆ ಮದುವೆಗೆ ಮೊದಲೇ ಅವನು ಹೊರಟು ಹೋಗುತ್ತಿದ್ದ. ಮದುವೆ ಆದ ಮೇಲೆ ಅವನು ಏಕೆ ಈ ರೀತಿ ಮಾಡುತ್ತಿದ್ದಾನೆ? ಕಾರಣ ನೀನೇ ಇವೆಲ್ಲದಕ್ಕೂ ಜವಾಬ್ದಾರಿಯಾಗಿದ್ದೀಯ. ನೀನೇ ಅವನನ್ನು ಈ ದಾರಿಯಲ್ಲಿ ಹೋಗುವುದನ್ನು ತಡೆಯುವುದು ಬಿಟ್ಟು ಹಣದ ಸಹಾಯವನ್ನು ಮಾಡಿ ಅವನಿಗೆ ಪ್ರೋತ್ಸಾಹ ಮಾಡುತ್ತಿದ್ದೀಯ. ಇಂದು ನಿನಗೆ ಗೊತ್ತಾಗುತ್ತಿಲ್ಲ, ನಾಳೆ ಪಶ್ಚಾತ್ತಾಪ ಪಡುತ್ತೀಯ, ನಾಳೆ ಅಳುತ್ತೀಯ, ಮತ್ತೆ ಹೀಗೇ ಕಾಯಿತು ಎಂದು ಅಳುತ್ತಾ ನಮಗೆ ಹೇಳಬೇಡ. ಒಂದು ದಿನ ಹೋದವನು ಬರುವುದೇ ಇಲ್ಲ, ಮತ್ತೆ ಅಳುತ್ತೀಯ. ಈ ಎಲ್ಲದರಲ್ಲೂ ನನ್ನ ತಾಯಿಯು ಮೌನವಾಗಿದ್ದಳು. ಅವಳು ಆಂತರಿಕವಾಗಿ ನನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಳು. ಅವಳ ಮೌನದ ಕಾರಣ ಅವಳು ನನ್ನ ಕಡೆ ಇದ್ದಳು. ಆದರೆ ತಂದೆಯವರ ಎದುರಿನಲ್ಲಿ ಈ ಮಾತುಗಳನ್ನು ಹೇಳುವ ಧೈರ್ಯವಿರಲಿಲ್ಲ. ನನ್ನ ತಾಯಿಯವರು ಒಂದು ಸಾರಿ ಏಕಾಂತದಲ್ಲಿ ನನಗೆ ಹೇಳಿದ್ದಳು, ಚಿಂತೆ ಮಾಡಬೇಡ, ಎಲ್ಲ ಸಮಯಗಳು ಒಂದೇ ತರಹ ಇರುವುದಿಲ್ಲ. ಈ ಸಮಯವೂ ಕೂಡ ಹೊರಟು ಹೋಗುವುದು. ಈ ಎಲ್ಲ ಕೆಟ್ಟ ವಾತಾವರಣದಲ್ಲಿರುವ ಮುಖ್ಯ ಮಾತೆಂದರೆ ಈ ಮಾರ್ಗದಲ್ಲಿ ನಿನ್ನ ಹೆಂಡತಿಯು ಆಲದ ಮರದ ತರಹ ನಿನ್ನ ಜೊತೆಗಿರುವಳು. ಸಾಕು, ಮತ್ತೇಕೆ ಚಿಂತೆ ಮಾಡುತ್ತೀಯ? ಸಮಯ ಬಂದಾಗ ಎಲ್ಲವೂ ಸರಿ ಹೋಗುವುದು. ನಾವು ಜೀವನದಲ್ಲಿ ಏನು ಬಿತ್ತುತ್ತೇವೋ ಅದರ ಫಲವನ್ನು ಈ ಜನ್ಮದಲ್ಲಿಯೇ ಹೊಂದುತ್ತೇವೆ. ನೀನು ಏನು ಬಿತ್ತುವೆಯೋ ಅದರ ಫಲವು ಕೂಡ ಒಂದಲ್ಲ ಒಂದು ದಿನ ಬಂದೇ ಬರುವುದು. ಒಳ್ಳೆಯ ಕೆಲಸಗಳ ಫಲವೂ ಕೂಡ ಒಳ್ಳೆಯದೇ ಆಗಿರುತ್ತದೆ. ಇಂಥ ಪರಿಸರದಲ್ಲಿ ನನ್ನ ಸಾಮಾಜಿಕ ಜೀವನವು ನಡೆಯುತ್ತಿತ್ತು. ಈ ಪರಿಸರದಿಂದ ಮುಕ್ತವಾಗಿರಲು ನಾವು ಯಾವಾಗಲಾದರೂ ಶಾಲೆಯ ರಜೆಗಳಲ್ಲಿ ಮಕ್ಕಳೊಂದಿಗೆ ಹೊರಗಡೆ ಹೋಗುತ್ತಿದ್ದೆವು. ಇದೇ ರೀತಿ ಒಂದು ಸಾರಿ ಉದಯಪುರಕ್ಕೆ ಹೋಗಿದ್ದೆವು. ಅಲ್ಲಿ ಒಂದು ದಿನದ ಮಟ್ಟಿಗೆ ದಿಲ್ವಾರಾದ ದೇವಸ್ಥಾನಕ್ಕೆ ಹೋಗಿದ್ದೆವು. ನಾವು ಅಲ್ಲಿ ಮಾತನಾಡುತ್ತಾ ಕುಳಿತಿರುವಾಗ ನನ್ನ ಹೆಂಡತಿಯು ಹೇಳಿದ್ದಳು, ನಾನು ಚಿಕ್ಕಂದಿನಿಂದಲೂ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಲೇ ಇದ್ದೇನೆ ಮತ್ತು ನನಗೆ ಆ ಮಂತ್ರದ ಮೇಲೆ ತುಂಬ ನಂಬಿಕೆ ಇದೆ. ಅದು ನನ್ನನ್ನು ಬಹಳ ಕಷ್ಟ ಸಮಯದಲ್ಲೂ ಕೂಡ ಶಕ್ತಿಯನ್ನು ಕೊಡುತ್ತಿರುತ್ತದೆ. ನನ್ನ ಗುರುಗಳು ಹೇಳಿದ್ದರು, ನನಗೆ ನಿನ್ನ ಚಿಂತೆ ಇಲ್ಲ, ನಿನ್ನ ಮದುವೆ ದಾರಿಯಲ್ಲಿರುವ ಭಿಕ್ಷುಕನ ಜೊತೆಯಾದರೂ ನೀನು ಅವನನ್ನು ರಾಜನನ್ನಾಗಿ ಮಾಡುತ್ತೀಯ. ಅಂತಹ ಶಕ್ತಿ ನಿನ್ನ ಅಂತರಾಳದಲ್ಲಿದೆ. ನನಗೆ ನನ್ನ ಗುರುಗಳ ಮೇಲೆ ದೃಢ ನಂಬಿಕೆ ಇದೆ. ಆದುದರಿಂದ ನೀವು ಕೂಡ ಒಂದು ದಿನ ರಾಜನಾಗುತ್ತೀರಿ. ಆಗ ಈ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿ. ಎರಡನೆಯದಾಗಿ, ನೀವು ನಿಮ್ಮ ಗುರುದೇವರ ಮಾತುಗಳ ಮೇಲಾದರೂ ನಂಬಿಕೆ ಇಡಿ. ಅವರು ನಿಮ್ಮನ್ನು ಕರೆದುಕೊಂಡು ಹೋಗುವ ವೇಳೆಯಲ್ಲಿ ಏನು ಹೇಳಿದ್ದರು? ನೀನು ಇವರನ್ನು ನನಗೆ ಒಪ್ಪಿಸಿಬಿಡು. ಇವನು ನಿನ್ನ ಸಂಸಾರವನ್ನು ನಡೆಸಲು ಬಂದಿಲ್ಲ. ಇವನ ಸಂಸಾರವು ಇಡೀ ಪ್ರಪಂಚವೇ ಆಗಿದೆ. ಇವನು ಇಡೀ ಪ್ರಪಂಚದ ಕಲ್ಯಾಣವನ್ನು ಮಾಡುತ್ತಾನೆ. ಇವನು ವಿಶ್ವದ ಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತಾನೆ. ಈ ಪರಿಸ್ಥಿತಿಯಲ್ಲಿ ವಿಶ್ವದ ಮಟ್ಟದಲ್ಲಿ ಕೆಲಸವಾಗುವುದಿಲ್ಲ ಅಂದರೆ ಈ ಸ್ಥಿತಿ ಯಾವಾಗಲೂ ಇರುವುದಿಲ್ಲ. ನಾನು ನಿಮ್ಮನ್ನು ಅವರಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ಹೇಳಿದ್ದೆ. ಹೋಗುತ್ತಾ ಇದ್ದೀರಿ, ಆದರೆ ಗುರುದೇವರಿಂದ ಪೂರ್ಣ ಜ್ಞಾನವನ್ನು ಪಡೆದುಕೊಂಡೇ ಬರಬೇಕು, ಇಲ್ಲದಿದ್ದರೆ ಬರಬೇಡಿ. ನಾನು ನನ್ನ ಜೀವನವನ್ನು ನಿಮ್ಮ ಹೆಸರಿನಲ್ಲಿಯೇ ಕಳೆಯುವೆ. ಆ ದಿನ ನಾನು ಕೇವಲ ಸುಮ್ಮನೆ ಹೇಳಲಿಲ್ಲ, ನಿಜವಾಗಿಯೂ ಅದೇ ರೀತಿಯಲ್ಲಿಯೇ ಮಾಡಿದ್ದೇನೆ. ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಗುರುಗಳಿಗೆ ಒಪ್ಪಿಸಿದ್ದೇನೆ ಮತ್ತು ಪ್ರಪಂಚವು ಈ ಕಡೆಯಿಂದ ಆ ಕಡೆಯಾದರೂ
ಅವರ ಶಬ್ದಗಳು ಈ ಕಡೆಯಿಂದ ಆ ಕಡೆಗೆ ಆಗುವುದಿಲ್ಲವೆಂಬ ಪೂರ್ಣ ವಿಶ್ವಾಸ ನನಗಿದೆ. ಅವರು ಏನು ಹೇಳಿದರೂ ಅದು ಆಗಿಯೇ ಆಗುವುದು. ಪತ್ನಿಯು ಈ ರೀತಿ ವಿಶ್ವಾಸದಿಂದ ಹೇಳುತ್ತಿರುವಾಗಲೇ ಸ್ವಲ್ಪ ಸಮಯ ನನಗೆ ನನ್ನ ಪತ್ನಿಯು ಕಾಣಿಸುವುದು ನಿಂತು ಹೋಯಿತು ಮತ್ತು ನನ್ನ ಗುರುದೇವರೇ ಕಾಣಿಸತೊಡಗಿದರು. ಮತ್ತೆ ಸ್ವಲ್ಪ ಸಮಯ ಪತ್ನಿ ಕಾಣಿಸುತ್ತಿದ್ದಳು. ಪತ್ನಿಯಿಂದ ಗುರುದೇವರ ಪ್ರತಿಫಲನವು ಕಾಣಿಸತೊಡಗಿತು. ನನಗೆ ನಾನೇ ಸಂಕುಚಿತಗೊಂಡಂತೆ ಭಾಸವಾಗುತ್ತಿತ್ತು. ನಾನು ಗುರುದೇವರ ಜೊತೆಯಲ್ಲಿದ್ದು ಈ ರೀತಿ ಒಂದಾಗಲು ಸಾಧ್ಯವಾಗಲಿಲ್ಲ. ಪತ್ನಿಯು ಒಂದು ಮಾತಿನ ಮೇಲೆ ನಂಬಿಕೆಯನ್ನಿಟ್ಟು ಅವರ ಜೊತೆ ಒಂದಾಗಿ ಬಿಟ್ಟಿದ್ದಳು. ಪತ್ನಿಯು ಇದ್ದಕ್ಕಿದ್ದಂತೆ ದೊಡ್ಡವಳಾಗುತ್ತಾ ಹೋದಂತಾಗುತ್ತಿತ್ತು ಮತ್ತು ನನಗೆ ನಾನೇ ಸಣ್ಣವನಾಗುತ್ತಾ ಹೋಗುತ್ತಿದ್ದೆ. ಯಾವ ರೀತಿ ಎಲ್ಲ ಗುರುಗಳು ಒಬ್ಬರೊಂದಿಗೆ ಒಬ್ಬರು ಜೊತೆಯಾಗಿ ಸೇರಿಕೊಂಡಿರುವಂತೆ ತೋರುತ್ತಿತ್ತೋ ಅದೇ ರೀತಿ ಪತ್ನಿಯು ಕೂಡ ಅವರೊಂದಿಗೆ ಇದ್ದಂತೆ ಭಾಸವಾಗುತ್ತಿತ್ತು. ಇದೆಲ್ಲವನ್ನು ಆಶ್ಚರ್ಯದಿಂದ ನೋಡುತ್ತಾ ಕುಬ್ಜನಾಗಿದ್ದು ನಾನು ಮಾತ್ರ. ನಾನು ಒಬ್ಬ ಯುದ್ಧಕ್ಕೆ ಹೋಗಲು ಮನಸ್ಸಿಲ್ಲದ, ಆದರೆ ಹಿಂದಿದ್ದ ಸೈನಿಕರ ಉತ್ಸಾಹವನ್ನು ನೋಡಿ ಮುಂದಕ್ಕೆ ಹೋಗಲೇಬೇಕಾಗಿರುವ ಸೇನಾಪತಿಯಂತಾಗಿದ್ದೆ. ನನ್ನ ಪತ್ನಿಯಲ್ಲಿದ್ದ ಪ್ರಬಲವಾದ ಉತ್ಸಾಹವನ್ನು ಕಾಣುತ್ತಿದ್ದೆ. ಸ್ತ್ರೀಯು ಕ್ಷಣಕಾಲ ಪ್ರಿಯತಮೆಯಾಗಿದ್ದರೆ ಸರ್ವಕಾಲಿಕವಾಗಿ ತಾಯಿಯಾಗಿರುವಳೆಂದು ಹೇಳುವರಲ್ಲ, ಹಾಗೆಯೇ ಆ ದಿನ ನನಗೂ ಅನಿಸುತ್ತಿತ್ತು. ಒಬ್ಬ ತಾಯಿಯು ಹೇಗೆ ತನ್ನ ಮಕ್ಕಳನ್ನು ನಿಭಾಯಿಸುತ್ತಾಳೆ, ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾಳೆ ಮತ್ತು ರಕ್ಷಣೆಯನ್ನು ಕೊಡುತ್ತಾಳೋ ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ತಾಯಿಯಂತೆ ಪತ್ನಿಯು ಮಾಡುತ್ತಿದ್ದಳು. ನಾನು ಸುಮ್ಮನೆ ಎಲ್ಲವನ್ನು ನೋಡುತ್ತಿದ್ದೆ. ನಾವು ಉದಯಪುರದ ಒಂದು ಧರ್ಮಶಾಲೆಯಲ್ಲಿ ಉಳಿದುಕೊಂಡಿದ್ದೆವು. ಅಲ್ಲಿ ಬಹಳ ಕೋತಿಗಳಿದ್ದವು. ಅದು ಒಂದು ಸಾಮಾನ್ಯವಾಗಿರುವ ಧರ್ಮಶಾಲೆಯಾಗಿತ್ತು. ಆದರೆ ನಾವು ನಮ್ಮಲ್ಲೇ ಮಾತನಾಡಿಕೊಳ್ಳಲು ಬಹಳಷ್ಟು ಸಮಯವು ಸುಲಭವಾಗಿ ದೊರೆಯುತ್ತಿತ್ತು. ಒಂದು ದಿನ ಪತ್ನಿಯು ವಿಷಯವನ್ನು ತೆಗೆದುಕೊಂಡು, ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನಿಟ್ಟುಕೊಂಡು ಜನ್ಮವನ್ನು ತಾಳುತ್ತಾನೆ. ಅವನು ಆ ದಾರಿಯ ಕಡೆ ನಿಧಾನವಾಗಿ ಮುಂದೆ ಹೋಗುತ್ತಾನೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶವಿರಬೇಕು ಮತ್ತು ಆ ಕಡೆ ನೀವು ಕೂಡ ಮುಂದೆ ಹೋಗಬೇಕಾಗಿದೆ. ನಾನು ಹೇಳಿದೆ, ಹೌದು, ನನ್ನ ಜೀವನದ ಉದ್ದೇಶವಿದೆ. ನನಗೆ ಇಂದಿನ ಪರಮಾತ್ಮನ ಸ್ವರೂಪದೊಂದಿಗೆ ಸಂಧಿಸಬೇಕಾಗಿದೆ. ನನ್ನ ಈ ಉದ್ದೇಶ ಪೂರ್ಣವಾದಂತೆ ತೋರುತ್ತಿದೆಯಾದರೂ ಇದು ನಿಜವೋ ಅಥವಾ ಭ್ರಮೆಯೋ ತಿಳಿಯುತ್ತಿಲ್ಲ. ಪರಮಾತ್ಮನು ನಮ್ಮೊಳಗೆ ಇದ್ದಾನೆ, ಆದರೆ ಆಗಾಗ ಬೇರೆ ಬೇರೆ ರೀತಿಯಾದ ಸಂವೇದನೆಗಳು ಆಗುತ್ತಿರುತ್ತವೆ. ಹೇಗೆಂದರೆ, ಈಗ ನಿನ್ನೆ ನೀವು ದಿಲ್ವಾರ ದೇವಸ್ಥಾನಕ್ಕೆ ಹೋಗಿದ್ದಾಗ ನನಗೆ ಜೈನ ಧರ್ಮದೊಡನೆ ಪೂರ್ವಜನ್ಮದ ಸಂಬಂಧವಿರಬೇಕೆಂದು ಮತ್ತು ಭವಿಷ್ಯದಲ್ಲೂ ಬರಬಹುದೆಂದು ಅನಿಸತೊಡಗಿತು. ಏನು ಮತ್ತು ಹೇಗೆ ಎಂಬುದು ತಿಳಿದಿಲ್ಲ. ಇನ್ನೊಂದು, ಎಲ್ಲ ಗುರುಗಳು ಒಂದೇ ಮಾತು ಹೇಳುತ್ತಿದ್ದರು, ನಿನ್ನ ಹಂಡೆಯು ಬಹಳ ದೊಡ್ಡದಾಗಿದೆ, ನಿನ್ನಿಂದ ಲಕ್ಷಾಂತರ ಆತ್ಮಗಳು ಸಮಾಧಾನವನ್ನು ಹೊಂದುತ್ತವೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯ ನಡೆಯುವುದಾದರೂ ಹೇಗೆ? ಇಂದು ನಾನು ಮತ್ತು ನೀನು ಇಬ್ಬರೂ ಕೂಡ ಸಮಾಜದಿಂದ ಬೇರ್ಪಟ್ಟಿದ್ದೇವೆ. ಪತ್ನಿಯು ಹೇಳಿದಳು, ಆದರೆ ಒಂದಂತೂ ಲಾಭವಾಗಿದೆ. ಏನೆಂದರೆ, ನಮ್ಮಿಬ್ಬರ ಸಂಬಂಧಗಳನ್ನು ನಮ್ಮ ಬಂಧುಗಳು ಕಡಿದುಕೊಂಡಿರುವುದರಿಂದ ನಾವಿಬ್ಬರು ದೈಹಿಕವಾಗಿ, ಮಾನಸಿಕವಾಗಿ, ಚಿತ್ತದಿಂದ, ಆತ್ಮಗಳ ಮೂಲಕ ಹತ್ತಿರವಾಗಿದ್ದೇವೆ. ನಾನು ನಿಮ್ಮ ಆತ್ಮಕ್ಕೆ ಎಷ್ಟು ಹತ್ತಿರವಾಗಿರುವೆನೆಂದರೆ, ನೀವು ಇಲ್ಲದಿದ್ದರೂ ನನಗೆ ನೀವು ಹತ್ತಿರವಿಲ್ಲವೆಂದು ಅನ್ನಿಸುವುದಿಲ್ಲ ಮತ್ತು ನೀವು ಹಿಮಾಲಯದಲ್ಲಿ ನಿಮ್ಮ ಗುರುಗಳ ಸಾಮೀಪ್ಯದಲ್ಲಿರುವಿರಿ. ಆದರೆ ನನಗೆ ಇಲ್ಲಿ ಮನೆಯಲ್ಲಿದ್ದುಕೊಂಡೇ ಯಾವ ರೀತಿಯ ಅನುಭವಗಳಾಗುತ್ತಿವೆ ಎಂದರೆ, ನಾನು ಕೂಡ ಹಿಮಾಲಯದಲ್ಲಿ ಪ್ರಯಾಣ ಮಾಡುತ್ತಿರುವ ಹಾಗೆ ಮತ್ತು ನಿಮಗೆ ಈ ಮಾರ್ಗದಲ್ಲಿ ನಡೆಯುವ ಅವಕಾಶ ಮದುವೆಯಾದ ಮೇಲೆಯೇ ಏಕೆ ದೊರಕಿದೆ? ಅಂದರೆ ನಿಮಗೆ ಆ ಮಾರ್ಗವಿರುವುದು ಮತ್ತು ನನ್ನ ದಾರಿಯು ನಿಮ್ಮ ಜೊತೆಗಿರುವುದು. ಆದುದರಿಂದಲೇ ನಾನು ನಿಮ್ಮೊಂದಿಗಿರುವುದು. ನನ್ನ ಆತ್ಮವು ಕೂಡ ನಿರಂತರವಾಗಿ ಈ ಕಾರ್ಯಕ್ಕೋಸ್ಕರ ಪ್ರೇರೇಪಿಸುತ್ತಿರುತ್ತದೆ. ನೀವು ತಪ್ಪು ಮಾರ್ಗದಲ್ಲಿರುವಿರೆಂದು ನನಗೆ ಎಂದೂ ಅನಿಸಿಲ್ಲ. ನನ್ನ ಆತ್ಮಕ್ಕೆ ಸಂತೋಷ ಸಿಕ್ಕಿರುವುದು ನಾನು ನಿಮ್ಮನ್ನು ಸಂತೋಷಪಡಿಸುವುದರಿಂದಲ್ಲ, ನಾನು ನಿಮ್ಮ ಜೊತೆಗಿರುವುದರಿಂದಲೇ. ಇನ್ನೊಂದು ಕಡೆ ನೋಡಿ, ಸಂಬಂಧಿಕರು ಹೇಳುತ್ತಾರೆ ನಿನಗೆ ಕೆಟ್ಟದಾಗುವುದೆಂದು. ಆದರೆ ಕೆಟ್ಟದಾಗುವುದಾದರೂ ಏನು? ಅವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡುತ್ತಿದ್ದಾನೆ, ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡುತ್ತಿದ್ದಾನೆ. ಅಂದರೆ ಇಬ್ಬರ ಮನೆಗಳಲ್ಲಿಯ ಪರಿಸ್ಥಿತಿ ಒಂದೇ ತಾನೇ.
ಹೌದು, ನಿಮಗೆ ಆಧ್ಯಾತ್ಮಿಕ ಪ್ರಗತಿಯಾದರೆ ಅದು ಕೇವಲ ನಮ್ಮ ಮನೆಯೊಂದಕ್ಕೆ ಅಲ್ಲ, ಅದು ಇಡೀ ಸಮಾಜದ ಪ್ರಗತಿ ಆಗುವುದು. ಯಾಕೆಂದರೆ ಆಧ್ಯಾತ್ಮಿಕ ಸ್ಥಿತಿಯನ್ನು ಯಾರಾದರೂ ಕೇವಲ ತಮಗಷ್ಟೇ ಸೀಮಿತಗೊಳಿಸಲು ಸಾಧ್ಯವೆಂದು ನನಗನಿಸುವುದಿಲ್ಲ. ಅವರು ಅದನ್ನು ಹಂಚಿಯೇ ಹಂಚುತ್ತಾರೆ. ಆಗ ಸಮಾಜಕ್ಕೂ ಲಾಭವಾಗುವುದು. ಇಂದು ಏನು ಸ್ಥಿತಿ ಇದೆಯೋ ಅದರಿಂದ ಕೆಡುಕಾಗಲು ಸಾಧ್ಯವೇ ಇಲ್ಲ. ಇದೇ ಕಾರಣದಿಂದ ನಾನು ಖಂಡಿತವಾಗಿಯೂ ನಿಶ್ಚಿಂತೆ ಮತ್ತು ಶಾಂತಿಯಿಂದ ಇದ್ದೇನೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.